ಮದುವೆ ಆಗಿ ಮಾರನೇ ದಿವಸನೇ ಶುರುವಾಯಿತು, ಇವನು ಚಂಡತನ, ಇವನು ಗಂಡಸೇ ಅಲ್ಲ ಅಂತ. ಇದು ಏನು ನಾವು ಹೋಟ್ಲಲ್ಲಿ ಯಾವುದಾದ್ರೂ ಇದರಲ್ಲಿ ಫಸ್ಟ್ ನೈಟ್ ಮಾಡ್ಕೊಡ್ತೀವಿ ಅಂದರೆ ಇಲ್ಲ ಬೇಡ, ನಮಗೆ ಅಲ್ಲೇ ಎಲ್ಲಿ ಮಲ್ಬೇರಿ ಶೇಡು ಇದು ನಂದಿ ಹಿಲ್ಸ್ ಹತ್ರ ಮಾಡಿಕೊಡ್ಬೇಕು, ಅದಕ್ಕೆ 70,000 ಕೊಟ್ಟು ಸರಿ ಆಯಿತು ಅಂತ ಅದಕ್ಕೂ ಮಾಡಿದ್ವಿ. 2 ಡೇಸ್ ಅಲ್ಲೇ ಇರಲಿ ಅಂದರು, ಸರಿ ಆಯಿತು ಅಂತ ಅದಕ್ಕೂ ಒಪ್ಕೊಂಡ್ವಿ. 2 ಡೇಸ್ ಹೋಗಿದ್ದಾನೆ, ಅವನು ಗಂಡಸಲ್ಲ ಅಂತ ಗೊತ್ತಾಯಿತು ಈ ಹುಡುಗಿಗೆ. ಅವನೇನೋ ಅದೆಲ್ಲ ಮುಚ್ಚಿಡಬೇಕು, ನಾನು ಗಂಡಸನ ತೋರಿಸ್ಬೇಕು, ನನಗೆ ಈಗ ರೀಸೆಂಟಾಗಿ ಆಪ್ರೇಷನ್ ಆಗೈತೆ, ಟೈಮ್ ಬೇಕು ನನಗೆ, ಹಂಗೂ ಮಗು ಆಗಿಲ್ಲ ಅಂದರೆ ಒಂದು IVF ಮಗು ಮಾಡ್ಕೊಳ್ಳೋಣ ಜನಗಳಿಗೆ ತೋರ್ಸೋಕ್ಕೆ. ನಮ್ಮ ಮಗು ಚಡ್ಡಿಗಳು ಇವೆಲ್ಲ ಹಾಕ್ದೋಳಲ್ಲ, ಆ ಚಡ್ಡಿಗಳು ಎಲ್ಲ ತರಿಸ್ಕೊ, ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಬೇಕು, ಹಾಕಬೇಕು, ಶಾರ್ಟ್ಸ್ ಹಾಕಬೇಕು, ಅವಳನ್ನ ಅವಾಗ ಇಟ್ಕೊಳೋದು ಫೋಟೋಗೆ ಬೇಕಾದರೆ ಮಾತ್ರ, ಇಲ್ಲಾಂದರೆ ಬೇಡ. ಅವನೊಂದು ಕಡೆ ಇವಳೊಂದು ಕಡೆ, ಒಂದು ರೀಚಾರ್ಜ್ ಕೂಡ ಮಾಡಿಸ್ತಾ ಇರಲಿಲ್ಲಂತೆ. ಇಲ್ಲ ನಿನ್ಗೇನು ಫೋನ್ ಬೇಕು, ಕೊಡು, ಇಲ್ಲಿ ಅಕೌಂಟಲ್ಲಿ ಎಷ್ಟಿದೆ ನೋಡೋಣ ನಿನ್ನ ಅಕೌಂಟಲ್ಲಿ, ನನಗೆ ತಿಂಗಳಿಗೆ 1.5 ಲಕ್ಷ ಬೇಕು, ನಿನ್ನ ನೋಡಿ ನಾನು ಮದುವೆ ಆಗಿಲ್ಲ, ನಿನ್ನ ಒಡವೆಗಳು ನೋಡಿ KG ಗಟ್ಟಲೆ ಐತಂದ್ರಲ್ಲ, ಅದಕ್ಕೋಸ್ಕರ ನಾನು ಮದುವೆ ಅದೇ, ನಿನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ನಾನು ಮದುವೆ ಆಗಿಲ್ಲ. ಫಸ್ಟು ಒಡವೆಗಳು ಎಷ್ಟು KG ಇದೆ ಎತ್ಕೊಂಬ, ಆಮೇಲೆ ಕಾರು ಯಾವಾಗ ಕೊಡ್ತಾರೆ ಅಂತ ಅವರ ಅತ್ತೆ. ನಾನೇ ಹೇಳ್ಕೊಟ್ಟೆ, ನಾನು ಒಡವೆಗಳು ಕೇಳು ಅಂತ. ಊಟ ತಿಂದೆ ಬಿಟ್ಟೆ ಅಮ್ಮ ಅಂತ ಒಂದು ಸಲ ಇಲ್ಲ. ರೂಮ್ ಬಾಗಿಲು ಓಪನ್ ಮಾಡ್ಕೊಂಡು ಮಲಗಬೇಕು. 12 ಗಂಟೆವರೆಗೂ ಮಾತಾಡ್ಕೊಂಡು ಕೂರಿಸ್ಕೊಂಡು ಮಗನ್ನ. ಈ ಹುಡುಗಿ ಹತ್ತು ಕಣ್ಣಲ್ಲಿ ನೀರೇ ಬತ್ತೋಗ್ಬಿಟ್ಟೈತೆ 2 ತಿಂಗಳಿಂದ.